ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ಅಂತೆ 19 ದಿನ 19 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯ ಬೆನ್ನಲ್ಲೇ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ನೀರು ಬಿಡಲು ಸರ್ವ ಪಕ್ಷಗಳ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. 1 ಟಿಎಂಸಿಯ ಬದಲು 8,000 ಕ್ಯೂಸೆಕ್ ನೀರನ್ನು ನಾವು ಬಿಡ್ತೇವೆ. ಸುಪ್ರೀಂ ವಕೀಲ ಮೋಹನ್ ಕಾಥರ್ಗಿ ಸಲಹೆ ಮೇರೆಗೆ ನೀರನ್ನ ರಿಲೀಸ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ತಮಿಳುನಾಡಿಗೆ ನಿತ್ಯ 8,000 ಕ್ಯೂಸೆಕ್ ನೀರನ್ನು ಬಿಡಲಿಕ್ಕೆ ನಿರ್ಧಾರವನ್ನ ಇವತ್ತಿನ ಸರ್ವ ಪಕ್ಷಗಳ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆಯ ವಿಚಾರ ಮತ್ತೊಮ್ಮೆ ಬಹುಚರ್ಚೆಗೆ ಕಾರಣವಾಗಿತ್ತು. ಕಾರಣ ಕಳೆದ ಬಾರಿ ರಾಜ್ಯದಲ್ಲಿ ಬರ ಇತ್ತು, ಜೊತೆಗೆ ಈ ಬಾರಿ ಅಂದುಕೊಂಡಷ್ಟು ಮಳೆ ಆಗಿಲ್ಲ. ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ಜಲಾಶಯಗಳು ಭರ್ತಿಯಾಗಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನೀರನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಮಳೆ ಕೈ ಕೊಟ್ಟರೆ ಮತ್ತೆ ರಾಜ್ಯದ ರೈತರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ನೀರನ್ನು ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸರ್ವಪಕ್ಷ ಸಭೆಯಲ್ಲಿ 2 ಪ್ರಮುಖ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರೋದು ಒಂದು ನಿರ್ಣಯ, ಮತ್ತೊಂದು 1 ಟಿಎಂಸಿ ಬದಲಾಗಿ 8,000 ಕ್ಯೂಸೆಕ್ ನೀರನ್ನು ಬಿಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ನಿತ್ಯ ನೀರನ್ನು ಬಿಡಲು ತೀರ್ಮಾನಿಸಿದೆ ರಾಜ್ಯ ಸರ್ಕಾರ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಮೇಲ್ಮನವಿಗೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಸರ್ವಪಕ್ಷ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ. ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕೆ ನಿರ್ಧಾರ ಮಾಡಿರುವಂತಹದ್ದು ಒಂದು ನಿರ್ಣಯ ಆದರೆ ಮತ್ತೊಂದು ನಿರ್ಣಯ 1 ಟಿಎಂಸಿಯ ಬದಲಾಗಿ 8,000 ಕ್ಯೂಸೆಕ್ ನೀರನ್ನು ಬಿಡಲಿಕ್ಕೆ ನಿರ್ಣಯವನ್ನ ಇವತ್ತಿನ ಸರ್ವ ಪಕ್ಷಗಳ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಬರಗಾಲದ ಸಂದರ್ಭದಲ್ಲೂ ಕೂಡ ತಮಿಳುನಾಡಿಗೆ 2 ಟಿಎಂಸಿ ನೀರನ್ನು ಹರಿಬಿಡಲಾಗಿತ್ತು. ಈಗ ಮತ್ತೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ಅಂತೆ 19 ದಿನಗಳ ಕಾಲ 19 ಟಿಎಂಸಿ ನೀರನ್ನು ಬಿಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು. ಈ ಸೂಚನೆಯ ಬೆನ್ನಲ್ಲೇ ಇವತ್ತು ಸರ್ವ ಪಕ್ಷದ ಸಭೆ ಆಗಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಮೋಹನ್ ಕಾತರ್ಕಿ ಅವರೇನು ಹೇಳಿದ್ರು ಅಂತಂದ್ರೆ, ನಮಗೆ ಸುಮಾರು 30% ಇಂಫ್ಲೋನಲ್ಲಿ ಕಡಿಮೆ ಆಗಿದೆ ನೀರು. ಇದು ನಮಗೆ ಹೆಚ್ಚು ಮಳೆ ಬಂದಿರತಕ್ಕಂಥ ವರ್ಷ ಅಲ್ಲ. 1 ಟಿಎಂಸಿ ನೀರನ್ನ ಪ್ರತಿದಿನ ಬಿಡಕ್ಕಾಗಲ್ಲ. ಇನ್ನೊಂದು ಅಪೀಲ್ ಹಾಕ್ಲೇಬೇಕು. ಕಾತರ್ಕಿ ಅವರು ಹೇಳಿದ್ದು ನಾವು ನೀರನ್ನು ಬಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು 1 ಟಿಎಂಸಿ ನೀರು ಬಿಡಕ್ಕಾಗದೇ ಕೂಡ 8,000 ಕ್ಯೂಸೆಕ್ ನೀರನ್ನ ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು.